ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಗ್ಯಾರಂಟಿಯ ಆಸೆಯನ್ನ ಜನರ ಮುಂದೆ ಬಿಚ್ಚಿಟ್ರು, ಮತ್ತೊಂದು ಕಡೆ ಅಂದಿನ ಬಿಜೆಪಿ ಸರ್ಕಾರದ ಮೇಲೆ 40% ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯವನ್ನು ತರ್ತೇವೆ, ಭ್ರಷ್ಟಾಚಾರ ರಹಿತ ಆಡಳಿತನ ತರ್ತೇವೆ, ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಮಾಡ್ತೇವೆ ಅಂತೇಳಿ ರಾಜ್ಯದ ಜನರ ಮುಂದೆ ಅವರ ಕನಸನ್ನ ಬಿಚ್ಚಿಟ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ರಾಜ್ಯದ ಜನರಿಗೆ ಕಿವಿಗೆ ಹೂ ಮೂಡಿಸುವಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಹೇಳೋದಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣ ಇರಬಹುದು, ಮೈಸೂರಿನ ಮೂಡ ಹಗರಣ ಇರಬಹುದು, ಸ್ಮಾರ್ಟ್ ಮೀಟರ್ ಹಗರಣ ಇರಬಹುದು, ಅಬಕಾರಿ ಹಗರಣ ಇರಬಹುದು, ಗೃಹಲಕ್ಷ್ಮಿ ಹಗರಣ. ತಮ್ಗೆ ಗೊತ್ತಿದೆ, ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ, ಕಳೆದ ಜನವರಿ ಮತ್ತು ಫೆಬ್ರವರಿ ಮಾಹೆಯ ಗೃಹಲಕ್ಷ್ಮಿ ಬಾಬ್ತು 5,000 ಕೋಟಿ ರೂಪಾಯಿಗಳು ಅದು ಎಲ್ಲಿಗೆ ಹೋಗಿದೆ, ಏನಾಗಿದೆ, ಇವತ್ತೂ ಕೂಡ ಹಣಕಾಸಿನ ಸಚಿವರು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಈ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವಂತಹ ಆಚರಣೆ ಒಂದು ಕಡೆ ಆದರೆ 1000 ಸುಳ್ಳುಗಳನ್ನು ಹೇಳಿಕೊಂಡು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನೇ ಎರಚಿ ಭ್ರಷ್ಟಾಚಾರವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಭದ್ರಗೊಳಿಸತಕ್ಕಂಥ ಕೆಲಸ, ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯೇ ವಿನಃ ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದಿಂದ, ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರ ಆಡಳಿತದ ವೈಖರಿ ಬಗ್ಗೆ ಜನ ಇವತ್ತು ಬೇಸತ್ತಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸುಧಾರಣೆಗಳನ್ನ ತಂದುಬಿಟ್ಟಿದೆ, ಬಡವರನ್ನ ಮೇಲೆತ್ತುವಂತ ಕೆಲಸ ಇವತ್ತು ಮಾಡಿದೆ, ಮಹಿಳೆಯರಿಗೆ ಇವತ್ತು ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದೆ, ಯುವಕರಿಗೆ ಇವತ್ತು ನ್ಯಾಯ ಕೊಟ್ಟಿದ್ದೇವೆ ಅಂತೇಳಿ ಬಡಾಯಿಯನ್ನು ಕೊಚ್ಕೊಳ್ತಾರೆ. ಅದು ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಇವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿ ಬಹಳ ವರ್ಷಗಳೇ ಕಳೆದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ಕಳೆದ 2.25 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಯಾವುದೇ ರಸ್ತೆಗಳಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಆಗಿಲ್ಲ. ಒಂದು ರಸ್ತೆ ಗುಂಡಿಗಳು ಕೂಡ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ. ಇವರ ಬಹಳ ದೊಡ್ಡ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವರ ಬಹಳ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಕರಪ್ಷನ್, ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡಬಹುದು ಅಂತೇಳಿ ಒಂದು ರೀತಿ ಇದು ಇಡೀ ದೇಶಕ್ಕೆ ಒಂದು ಮಾದರಿ. ಆ ರೀತಿ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಮಾಹಿತಿನ ಕೊಡ್ತೇನೆ ನಾನು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕಳೆದ 2.25 ವರ್ಷ